ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಫ್ರೆಂಡ್ಸ್, ಇವತ್ತಿನ ವಿಶೇಷ ಏನಪ್ಪ ಅಂದರೆ ಗುಟ್ಟಳ್ಳಿ ಬಜ್ಜಿ ಶಾಪ್. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಒತ್ತಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ನ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ಎಲ್ಲರಿಗಿಂತ ಮೊದಲು ನೀವು ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ಗುಟ್ಟಳ್ಳಿ ಬಜ್ಜಿ ಶಾಪ್. ಇಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಕ್ಯಾಪ್ಸಿಕಮ್ ಬಜ್ಜಿ, ಸ್ಟಫ್ಡ್ ಕ್ಯಾಪ್ಸಿಕಮ್ ಬಜ್ಜಿ, ಕಾಜು ಮಿರ್ಚಿ, ಮದ್ದೂರು ವಡೆ, ಮ್ಯಾಂಗ್ಳೂರ್ ಬೋಂಡಾ ಇವೆಲ್ಲ ತುಂಬಾ ಸ್ಪೆಷಲ್ ಆಗಿರ್ತವೆ. ಹಾಗೂ ಇನ್ನೂ ಬೇರೆ ಬೇರೆ ಬಜ್ಜಿಗಳು, ಬೋಂಡಗಳು, ವಡೆಗಳೆಲ್ಲ ಸಿಗುತ್ತೆ. ಈಗ ಏನೇನು ಮಾಡ್ತಾರೆ, ಹೇಗೆಲ್ಲ ಮಾಡ್ತಾರೆ, ಏನೇನು ಸಿಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಈಗ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಬಾಳೆಕಾಯಿ ಬಜ್ಜಿ ಮಾಡ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸ್, ಏನಪ್ಪ ಬಜ್ಜಿ ಬೋಂಡ ಏನು ವಿಶೇಷ, ಏನು ಗಲ್ಲಿನಲ್ಲೆಲ್ಲ ಬಜ್ಜಿ ಬೋಂಡ ಸಿಗುತ್ತೆ, ಅದರಲ್ಲಿ ಏನಿದೆ ವಿಶೇಷ ಅಂತ ನೀವು ಅಂದ್ಕೊಂಡಿರ್ಬೋದು. ಅದೇ ಫ್ರೆಂಡ್ಸ್ ಇರೋದಿಲ್ಲಿ ಸ್ಪೆಷಲ್. ಇಲ್ಲಿ ಇವರು ಬಜ್ಜಿ ಬೋಂಡ ತಯಾರು ಮಾಡೋದಕ್ಕೆ ಉತ್ತಮ ಗುಣಮಟ್ಟದ ಪ್ಯೂರ್ ಕಡಲೆ ಹಿಟ್ಟನ್ನೇ ಉಪಯೋಗಿಸ್ತಾರೆ. ಹಾಗೆ ಪ್ಯೂರ್ ಎಣ್ಣೆನೂ ಉಪಯೋಗಿಸ್ತಾರೆ. ಒಳ್ಳೆ ಕ್ವಾಲಿಟಿ ಐಟಮ್ಸ್ಗಳನ್ನೇ ಯೂಸ್ ಮಾಡ್ತಾರೆ. ಹಾಗಾಗಿ ಇಲ್ಲಿನ ಬಜ್ಜಿ ಬೋಂಡಗಳು, ವಡೆಗಳು ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ನೀವು ಒಂದು ಸಾರಿ ತಿಂದರೆ ಮತ್ತೆ ಮತ್ತೆ ನೀವು ತಿನ್ನಬೇಕು ಅನ್ನೋಷ್ಟರ ಮಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನೀವು ಒಮ್ಮೆ ಈ ಕಡೆ ಬಂದಾಗ ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಆಲೂಗೆಡ್ಡೆ ಬೋಂಡ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನೋಡಿ, ಆಲೂಗೆಡ್ಡೆ ಬೋಂಡ ಮಾಡ್ತಾ ಇದ್ದಾರೆ. ಆಲೂ ಬೋಂಡ ಕೂಡ ಟೇಸ್ಟ್ ಮಾಡಿದೆ, ಸಖತ್ತು ಸೂಪರ್ ಆಗಿತ್ತು ಫ್ರೆಂಡ್ಸ್. ಈ ಗುಟ್ಟಳ್ಳಿ ಬಜ್ಜಿ ಶಾಪ್ ಎಲ್ಲಿದೆ ಅಂತ ಕೇಳ್ತೀರಾ ಫ್ರೆಂಡ್ಸ್? ಇದು ಸೆಕೆಂಡ್ ಮೇನ್ ರೋಡ್, ಮಾರುತಿ ಎಕ್ಸ್ಟೆನ್ಷನ್, ವಯಲಿ ಕಾವಲ್ನಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಬಾಳೆಕಾಯಿ ಬಜ್ಜಿ ಆಗ್ತಾ ಇದ್ದಾರೆ. ಯಾವ ರೀತಿ ಆಗ್ತಾರೆ ಅಂತ ಬನ್ನಿ ನೋಡ್ಕೊಂಬರೋಣ. ಇಲ್ಲಿನ ಬಜ್ಜಿಗಳು ತುಂಬಾ ಟೇಸ್ಟಿಯಾಗಿರೋದ್ರಿಂದ ತುಂಬ ಸೆಲೆಬ್ರಿಟೀಸು ಹಾಗೆ ಪೊಲಿಟಿಷಿಯನ್ಸು ಇಷ್ಟಪಟ್ಟು ಇಲ್ಲಿನ ಬಜ್ಜಿಗಳನ್ನು ತರಿಸ್ಕೊಂಡು ತಿಂತಾರೆ. ಹಾಗೆ ಹೊರ ರಾಜ್ಯಗಳಿಗೂ ಕೂಡ ಇಲ್ಲಿಂದ ಪಾರ್ಸಲ್ ತೊಗೊಂಡೋಗ್ತಾರೆ. ಹೊರ ದೇಶಗಳಿಗೂ ಕೂಡ ಪಾರ್ಸಲ್ನ ಇಲ್ಲಿಂದ ತೊಗೊಂಡೋಗ್ತಾರೆ ತುಂಬ ಜನ ಅಂತ ಹೇಳ್ತಾ ಇದ್ದಾರೆ ಅಂಗಡಿಯಲ್ಲಿ. ಈಗ ಮೆಣಸಿನಕಾಯಿ ಬಜ್ಜಿ ಆಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನಾನು ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ, ಹಾಗೆ ಕ್ಯಾಪ್ಸಿಕಮ್ ಬಜ್ಜಿ, ಹಾಗೆ ಹಾಗಲಕಾಯಿ ಬಜ್ಜಿ, ಹಾಗೆ ಮಶ್ರೂಮ್ ಬಜ್ಜಿ ಕೂಡ ತೊಗೊಂಡೆ. ನನಗಂತೂ ತುಂಬಾ ಇಷ್ಟ ಆಯಿತು, ಸಖತ್ತಾಗಿತ್ತು. ನಾನು ಅಂದ್ಕೊಂಡೆ ಏನಪ್ಪ ಇಷ್ಟೊಂದು ಟೇಸ್ಟಿಯಾಗಿ ಕೊಡ್ತಾ ಇದ್ದಾರೆ, ಇಷ್ಟು ಟೇಸ್ಟಿಯಾಗಿದೆ ಅಂತ. ಆಗ ಗೊತ್ತಾಯಿತು, ಇವರು ಬಳಸೋದು ಅಂಗಡಿಯಿಂದ ಹಿಟ್ಟನ್ನು ತೊಗೊಳ್ಳೋದಿಲ್ಲ. ಸೊ ಕಡಲೆಯನ್ನು ಇವರೇ ಮಿಲ್ಗೆ ಹಾಕಿಸಿ ಯೂಸ್ ಮಾಡಿ ಆ ಹಿಟ್ಟನ್ನು ಮತ್ತು ಹಾಗೆ ಒಳ್ಳೆಯ ಎಲ್ಲ ಐಟಮ್ಗಳನ್ನ ಯೂಸ್ ಮಾಡ್ತಾರೆ. ಉತ್ತಮ ಗುಣಮಟ್ಟದ ಐಟಮ್ ಯೂಸ್ ಮಾಡ್ತಾರೆ. ಹಾಗಾಗಿ ಇಷ್ಟೊಂದು ಟೇಸ್ಟಿಯಾಗಿ ಬಜ್ಜಿ ಬೋಂಡಗಳು ಬರ್ತಾಯಿದೆ. ನೋಡಿ ಫ್ರೆಂಡ್ಸ್, ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದಕ್ಕೆ ಕ್ಯಾಪ್ಸಿಕಮ್ ಕಟ್ ಮಾಡ್ತಾ ಇದ್ದಾರೆ. ಇವರು 15 ವರ್ಷಗಳಿಂದ ಬಜ್ಜಿ ಬೋಂಡಗಳನ್ನು ಮಾಡ್ಕೊಂಬರ್ತಾ ಇದ್ದಾರೆ. ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ. ಹಾಗಾಗಿ ಸಖತ್ತು ಟೇಸ್ಟಿಯಾಗಿ ಇರ್ತವೆ.
ಈಗ ಕ್ಯಾಪ್ಸಿಕಮ್ ಬಜ್ಜಿ ಹಾಕ್ತಾ ಇದ್ದಾರೆ. ಕ್ಯಾಪ್ಸಿಕಮ್ ರಿಂಗ್ ಬಜ್ಜಿ, ರಿಂಗ್ ಕ್ಯಾಪ್ಸಿಕಮ್ ಬಜ್ಜಿ. ಬಜ್ಜಿ, ಬೋಂಡಾ, ವಡೆ, ಪಕೋಡ ಈ ರೀತಿ ಸುಮಾರು ಐಟಮ್ಗಳನ್ನ ಮಾಡ್ತಾರೆ. ಅದರದ್ದು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಈರುಳ್ಳಿ ಪಕೋಡ ಹಾಕ್ತಾ ಇದ್ದಾರೆ ನೋಡಿ, ಆನಿಯನ್ ಪಕೋಡ ನೋಡ್ಕೊಂಬರೋಣ. ನೋಡಿ, ಇದು ಆನಿಯನ್ ಪಕೋಡ. ಹಾಗೆ ಬಿಸಿ ಬಿಸಿಯಾದ ಆನಿಯನ್ ಪಕೋಡ ಕೂಡ ರೆಡಿ ಆದಮೇಲೆ ನನಗೆ ಕೊಟ್ಟರು. ನಾನು ಟೇಸ್ಟ್ ಮಾಡಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಸಖತ್ತಾಗಿತ್ತು. ಆ ಕ್ರಿಸ್ಪಿನೆಸ್ಸು, ಟೇಸ್ಟಿ, ಸೂಪರ್ ಆಗಿತ್ತು. ಹಾಗೆ ಮದ್ದೂರು ವಡ ಕೂಡ ಟೇಸ್ಟ್ ಮಾಡಿದೆ. ಇದುವರೆಗೂ ಆ್ಯಕ್ಚುಲಿ ಅಷ್ಟು ದೊಡ್ಡ ಮದ್ದೂರು ವಡ ಅಷ್ಟು ಟೇಸ್ಟಿಯಾಗಿರೋವಂಥದ್ದು ಇದುವರೆಗೂ ನಾನು ಟೇಸ್ಟ್ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮು. ತುಂಬ ದೊಡ್ಡದಾಗಿ ಸಖತ್ತು ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನೋಡಿ, ಇದೇ ಮದ್ದೂರು ವಡ ನಾನು ಹೇಳಿದ್ನಲ್ಲ, ಸಖತ್ತಾಗಿದೆ. 15 ರೂಪಾಯಿ ಮಾತ್ರ. ತುಂಬ ದೊಡ್ಡದಾಗಿ ಸಖತ್ತಾಗಿದೆ. ಇದು ಆನಿಯನ್ ಪಕೋಡ ನೋಡಿ. ಹಾಗೆ ಮೆಣಸಿನ್ಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಹೀರೆಕಾಯಿ ಬಜ್ಜಿ, ಆನಿಯನ್ ಪಕೋಡ, ಆಮೇಲೆ ಸೊಪ್ಪಿಂದು ಪಕೋಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಹಾಗೆ ಮಂಗಳೂರು ಬಜ್ಜಿ, ಯಾವುದಾದ್ರೂ ತಗೊಳ್ಳಿ ಎಲ್ಲ ಸೂಪರ್ ಆಗಿರುತ್ತೆ, ಸಖತ್ತು ಟೇಸ್ಟಿ. ಹಾಗೆ ಸಮೋಸ ಕೂಡ ಸಿಗುತ್ತೆ, ಈರುಳ್ಳಿ ಸಮೋಸ ಮತ್ತು ಆಲೂಗೆಡ್ಡೆ ಸಮೋಸ ಎಲ್ಲ ಸಿಗುತ್ತೆ, ಸೂಪರಾಗಿರುತ್ತೆ. ಹಾಗೆ ನಿಮಗೆ ಬಜ್ಜಿ ಕೊಡುವಾಗ ನಾರ್ಮಲಾಗಿ ಎಲ್ಲ ಕಡೆ ಬರೀ ಪೇಪರಲ್ಲಿ ಕೊಡ್ತಾರೆ. ಇಲ್ಲಿ ಆಗಲ್ಲ. ಪೇಪರ್ ಮೇಲೆ ಬಾಳೆ ಎಲೆ ಹಾಕಿ, ಆ ಬಾಳೆ ಎಲೆ ಮೇಲೆ ಬಜ್ಜಿ ಹಾಕಿ, ಹಾಗೆ ಚಟ್ನಿ ಕೊಡ್ತಾರೆ. ಚಟ್ನಿನೂ ಸೂಪರಾಗಿರುತ್ತೆ. ಚಟ್ನಿ ಹಾಕಿದ್ದಾದಮೇಲೆ ಅದ್ರ ಮೇಲೆ ಕ್ಯಾರೆಟು, ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋವಂಥದ್ದು ಅದನ್ನು ಹಾಕ್ಬಿಟ್ಟು ಕೊಡ್ತಾರೆ. ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಹಾಗೆ ಗುಲಾಬ್ ಜಾಮೂನ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ. ಇದು ಅಷ್ಟೇ ಸೂಪರ್ ಟೇಸ್ಟ್ ಆಗಿರುತ್ತೆ, ಸಖತ್ತು ಸಾಫ್ಟ್ ಆಗಿ ಸಖತ್ತಾಗಿತ್ತು ಫ್ರೆಂಡ್ಸ್. ನಮ್ಮ ಜೊತೆ ಈಗ ಕಸ್ಟಮರ್ಸ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಹಲೋ, ನಮಸ್ಕಾರ. ಹಲೋ, ತಮ್ಮ ಹೆಸರು? ಅಬೂಬಕರ್ ಅಂತ. ಓಕೆ ಸರ್, ಏನು ತಗೊಂಡಿದ್ದೀರಾ ಸರ್? ಇದು ಹೋಗ್ಬಿಟ್ಟು ಹೇಗಿದೆ? ಕ್ಯಾಪ್ಸಿಕಮ್ ಚೆನ್ನಾಗಿದೆ. ಓಕೆ, ಮತ್ತೆ ಚೆನ್ನಾಗಿದೆ. ಓಕೆ, ಬೇರೆ ಏನು ಇಷ್ಟ ಆಗುತ್ತೆ ನಿಮಗೆ? ಇನ್ನೂ ಟ್ರೈ ಮಾಡಬೇಕು. ಓಕೆ ಸರ್, ರೆಗ್ಯುಲರ್ ಬರ್ತಾ ಇರ್ತೀರಾ? ಇಲ್ಲ ಇಲ್ಲ, ಈಗ ಫಸ್ಟ್ ಟೈಮ್. ಹೌದಾ? ಸೊ ಹೇಗೆ ಅನಿಸ್ತಾ ಇದೆ? ಫಸ್ಟ್ ಟೈಮ್ ಬಂದಿದ್ದೀರಾ, ಟೇಸ್ಟ್ ಹೇಗೆ ಅನಿಸ್ತಾ ಇದೆ ನಿಮಗೆ? ಮತ್ತೆ ಮತ್ತೆ ಬರಬೇಕು ಅನಿಸ್ತಾ ಇದೆಯಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ ಅಷ್ಟೇ. ಸೊ ಮತ್ತೆ ಮತ್ತೆ ಬರಬೇಕು ಅನಿಸ್ತಾ ಇದೆ? ಹಾಂ ಸರ್, ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಅದ್ನಾನ್ ಅಂತ. ಅಜ್ಞಾನ್ ಅಂತ ಸರ್, ಏನು ತಗೊಂಡ್ರಿ ಸರ್? ಇದು ಬಾಳೆಕಾಯಿ ಬೋಂಡ ಅಂತ ಹೇಳಿ. ಓಕೆ, ಯಾವಾಗ್ಲೂ ಬರ್ತೀನಿ ಇಲ್ಲಿ ತಿನ್ಲಿಕ್ಕೆ. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಟ್ರೀಟರ್ಸ್ ಮತ್ತೆ ಎಲ್ಲರಿಗೂ ಬೇಗ ಬೇಗ ಸರ್ವಿಸ್ ಕೊಡ್ತಾರೆ. ನೀವು ನೋಡ್ಬೋದು ಎಷ್ಟು ಜನ ಇದಾರೆ ಅಂತ ಹೇಳಿ. ಹಂಗಾದ್ರೂ ಬೇಗ ಬೇಗ ಸಪ್ಲೈ ಮಾಡ್ತಾರೆ. ಓಕೆ, ಸೊ ಎವ್ರಿಥಿಂಗ್ ಇಸ್ ಗುಡ್. ಇದು ಇವ್ರದೇ ಶಾಪ್ ಇದು. ಓಕೆ, ನೀವು ಬೇಕಂದ್ರೆ ಇಲ್ಲಿ ಟ್ಯಾಕ್ಸ್ ತಗೊಂಡು ಯು ಕ್ಯಾನ್ ಡ್ರಿಂಕ್ ಜ್ಯೂಸ್ ಎನಿಥಿಂಗ್. ಸೊ ಐ ರೆಕಮೆಂಡ್ ಯು ಟು ಕಮ್ ಹಿಯರ್ ಅಂಡ್ ಈಟ್. ಇಟ್ಸ್ ವೆರಿ ಗುಡ್.
ಡೆಫಿನೆಟ್ಲಿ. ಬೇರೆ ಏನು ಇಷ್ಟ ಆಗುತ್ತೆ ಇಲ್ಲಿ ನಿಮ್ಗೆ? ಬೇರೆ ಇಲ್ಲಿ ಎಲ್ಲಾ ತರ ಮಂಗಳೂರು ಬೋಂಡಾ ಚೆನ್ನಾಗಿದೆ, ಮತ್ತೆ ಕಡ್ಲೆಬೇಳೆ ಬೋಂಡಾ ಚೆನ್ನಾಗಿರುತ್ತೆ, ಓಕೆ, ಮತ್ತೆ ಎವ್ರಿಥಿಂಗ್ ಇಸ್ ಗುಡ್. ಎವ್ರಿಥಿಂಗ್ ಇಸ್ ಗುಡ್. ಏನ್ ಚೆನ್ನಾಗಿಲ್ಲ ಅಂತಿಲ್ಲ. ತುಂಬಾ ಇಷ್ಟ ಆಗಿದೆ ನಿಮ್ಗೆ? ರೆಗ್ಯುಲರ್ ಬರ್ತಾ ಇರ್ತಾರೆ? ರೆಗ್ಯುಲರ್ ಬರ್ತಾ ಇರ್ತೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ? ಇದು ರೀಸೆಂಟ್ ಆಗಿ ಓಪನ್ ಆಗಿರೋದು, ಒನ್ ಇಯರ್ ಏನೋ ಆಯ್ತು. ಬಟ್ ಫ್ರಮ್ 1 year, ಫ್ರಮ್ day 1 ಐ ಆಮ್ ಕಮಿಂಗ್ ಹಿಯರ್. ಬಟ್ ಇವ್ರ ಅಂಗಡಿ ಇವ್ರು 15 ವರ್ಷದಿಂದ ಮಾಡ್ತಾ ಇದ್ದಾರೆ, ಅಲ್ಲಿ ಬೇರೆ ಕಡೆ ಇತ್ತು, ಸೊ ಇಲ್ಲಿ ಶಿಫ್ಟ್ ಆಗಿದ್ದಾರೆ. ಓಕೆ ಓಕೆ, ಅದು ನನಗೆ ಗೊತ್ತಿಲ್ಲ. ಓಕೆ, ಸೊ ನಮ್ಮ ಮನೆ ಈ ಕಡೆನೆ ಬರುತ್ತಲ್ಲ, ಸೊ ಇವರು ಬಂದಾಗಿಂದ ಇವಾಗ ಗೊತ್ತಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನಮ್ಮ ಹೆಸರು ಸರ್? ವಿನಾಯಕ್ ಅಂತ. ಅದೇನು ತಗೊಂಡ್ರಿ? ಬಜ್ಜಿ ತಗೊಂಡಿದ್ವಿ. ಏನ್ ಬಜ್ಜಿ ತಗೊಂಡಿದ್ದೀರಾ ಸರ್? ಅದು ಕ್ಯಾಪ್ಸಿಕಮ್ ಬಜ್ಜಿ. ಓಕೆ. ಯೂಶಲ್ ಆಗಿ ಇಲ್ಲೇ ಬಜ್ಜಿ ತಿಂತಾ ಇರ್ತೀನಿ ನಾನು. ಇಲ್ಲಿ ಎಲ್ಲ ಐಟಮು ಚೀಪ್ ಅಂಡ್ ಬೆಸ್ಟ್ ಕ್ವಾಲಿಟಿ. ಓಕೆ, ಚೆನ್ನಾಗಿದೆ. ತುಂಬಾ ವರ್ಷದಿಂದ ನನಗೆ ಚೆನ್ನಾಗಿದೆ ಕ್ವಾಲಿಟಿ. ಹೌದಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಅಂಗಡಿಗೆ ನೀವು? ನಾನು ಸುಮಾರು ಹೊತ್ತಿಗೆ 3-4 ವರ್ಷದಿಂದ ಬರ್ತಾ ಇದ್ದೀನಿ. ಓಕೆ. ಬೇರೆ ಏನು ಇಷ್ಟ ಆಗುತ್ತೆ ಸರ್ ಇಲ್ಲಿ? ಪ್ರತಿಯೊಂದು ಐಟಮು ಚೆನ್ನಾಗಿದೆ. ಓಕೆ, ಚೀಪ್ ಅಂಡ್ ಬೆಸ್ಟ್. ಎಲ್ಲ 5 ರೂಪಾಯಿಗೆ ಎಲ್ಲೂ ಬೆಂಗಳೂರಲ್ಲಿ ಬಜ್ಜಿ ಸಿಗಲ್ಲ. ಓಕೆ, ಇಲ್ಲಿ ಸಿಗುತ್ತೆ. ಚೆನ್ನಾಗಿದೆ. ಏನೇನು ಟೇಸ್ಟ್ ಮಾಡಿದ್ದೀರಾ ನೀವು? ಬಜ್ಜಿ, ಉದ್ಮಡೆ, ಬಾಳೆಕಾಯಿ ಬಜ್ಜಿ, ಆಮೇಲೆ ಮದ್ದೂರು ವಡೆ. ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಓಕೆ, ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಲ್ಸೋ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಚೆನ್ನಪ್ಪ. ಚೆನ್ನಪ್ಪ ಅಂತ ಸರ್. ಎಷ್ಟು ವರ್ಷದಿಂದ ಇದು ಬಜ್ಜಿ ಅಂಗಡಿ ಮಾಡ್ತಾ ಇದ್ದೀರಾ? ಸುಮಾರು ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ. 15 ವರ್ಷದಿಂದ. ಏನ್ ಸ್ಪೆಷಲ್ ಸರ್ ನಿಮ್ಮ ಬಜ್ಜಿ? ಸ್ಪೆಷಲ್ ಒಂದು ವೆರೈಟಿ, ಒಂದು 25 ತರ ಮಾಡ್ತಾ ಇದೀವಿ. ಓಕೆ. ಜನಗಳಿಗೆ ಏನ್ ಬೇಕಾದ್ರೂ ಇಲ್ಲ ಅನ್ನಂಗೆಲ್ಲ ಮಾಡಿ ಕೊಡ್ತೀವಿ. ಓಕೆ. ಯಾವ್ದು ಕೇಳಿದ್ರು ಕಸ್ಟಮರ್ಸ್ ಹೇಳ್ತಾ ಇದ್ದಾರೆ ತುಂಬಾ ಸಖತ್ ಸಾಫ್ಟ್ ಆಗಿ, ಗರಿಗರಿಯಾಗಿ, ತುಂಬಾ ಚೆನ್ನಾಗಿರುತ್ತೆ ಬಜ್ಜಿ ಬೋಂಡಾಗಳು ಅಂತ. ಏನಿದ್ರು ಗುಟ್ಟು ಸರ್? ಹುಟ್ಟಿ ಏನಿಲ್ಲ ಸರ್, ನಮ್ದು ಒಂದೇ ಟೇಸ್ಟ್. ಒಳ್ಳೆ ಐಟಮ್ಸ್ ಹಾಕ್ತಿವಿ. ಓಕೆ. ಹಾಗಾಗಿ ನಾನೇ ಮಾಡೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್. ಏನೇನು ಸಿಗುತ್ತೆ ಸರ್ ನಿಮ್ಮ ಅಂಗಡಿಯಲ್ಲಿ? ಏನ್ ಸ್ಪೆಷಲ್? ಇವಾಗ ಇಲ್ಲಿ ಬಂದು ಕಸ್ಟಮರ್ಸ್ ತುಂಬಾನೇ ಸ್ಪೆಷಲ್, ಇಲ್ಲಿ ಟೇಸ್ಟ್ ಮಾಡ್ಲೇಬೇಕಪ್ಪ ಅಂತ ಹೇಳಿದ್ರೆ ಏನು ಯಾವ್ದು ಟೇಸ್ಟ್ ಮಾಡ್ಬೋದು? ಮಶ್ರೂಮ್ ಬಜ್ಜಿ, ಬೇಬಿಕಾರ್ನ್ ಬಜ್ಜಿ, ಬೈಗಾನು, ಹಾಗಲಕಾಯಿ, ಕ್ಯಾಪ್ಸಿಕಮ್, ಸ್ಟಫ್ ಕ್ಯಾಪ್ಸಿಕಮ್, ಓಕೆ, ಉದ್ದಿನ ವಡೆ, ಮಸಾಲ ವಡೆ, ಅಂಡ್ ಮಂಗಳೂರು ಬಜ್ಜಿ, ಸಂತೆ ಬೋಂಡ ಅಂತ ಕೇಳಿದ್ರೆ ಸಂತೆ ಬೋಂಡ ಫೇಮಸ್. ಓಕೆ. ಹಾಲು ಬೋಂಡ. ಬೇರೆ ಏನೇನು ಮಾಡ್ತೀರಾ? ಬ್ರೆಡ್ ಬಜ್ಜಿ, ಬ್ರೆಡ್ ಬಜ್ಜಿ, ಕಾಜು ಮಿರ್ಚಿ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ. ತುಂಬಾ ಎಲ್ಲ ತಿನ್ಬಿಟ್ಟು ನಮ್ದು 10 ವರ್ಷ 15 ವರ್ಷದಿಂದ ಮಾಡಿದೆ ಅಂದ್ರೆ ಫೇಮಸ್ ಅಲ್ವಾ ಸರ್? ಒಂದು ಕಂಪ್ಲೇಂಟ್. ಒಳ್ಳೆ ಕ್ವಾಲಿಟಿ ಕಟ್ಲೆಟ್ ಎಲ್ಲ ಅಂಗಡಿಯಿಂದ ತರಲ್ಲ. ಅಂಗಡಿಯಿಂದ ತರೋದಿಲ್ಲ. RMC ಹೋಗಿ ನಾವೇ ತಗೊಂಡ್ ಬಂದು, ನಮ್ಮ ಆಟೋ ಇದೆ, ಆಟೋದಲ್ಲಿ ತಗೊಂಡ್ ಬಂದು ಬೀಸಿ, ಇಲ್ಲಿ ರೆಡಿಮೇಡ್ ಏನು ತಗೊಳಲ್ಲ, ಎಲ್ಲ RMC ಇಂದಾನೆ ತಗೊಂಡು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಸುಶೀಲಾ. ಸೊ ನೀವು ನಮ್ಮ ಯಜಮಾನ್ರೆ ಅವರು. ನಿಮ್ದು ಅಂಗಡಿ, ನೀವು ಸರ್ಗೆ ಹೆಲ್ಪ್ ಮಾಡ್ತಾ ಇದ್ದೀರಾ? ಹೌದು, ಹೆಲ್ಪ್ ಮಾಡ್ತೀವಿ. ಏನ್ ಸ್ಪೆಷಲ್ ಮೇಡಮ್ ನಿಮ್ಮ ಅಂಗಡಿಲಿ? ನಮ್ದು ಸ್ಪೆಷಲ್ ಬಂದು ತುಂಬಾ ಸ್ಪೆಷಲ್ ಬಂದು ಕ್ಯಾಪ್ಸಿಕಮ್ ಮಾಡ್ತೀವಿ, ಸ್ಟೆಪ್ ಕ್ಯಾಪ್ಸಿಕಮ್ ಮಾಡ್ತೀವಿ, ಕಾಜು ಮಿರ್ಚಿ ಮಾಡ್ತೀವಿ. ತುಂಬಾನೇ ಸ್ಪೆಷಲ್ ಅಂದ್ರೆ ತುಂಬಾ ಇಷ್ಟಪಡೋದು ಕಾಜು ಮಿರ್ಚಿ, ಸ್ಟೆಪ್ ಕ್ಯಾಪ್ಸಿಕಮ್, ಫುಲ್ ಕ್ಯಾಪ್ಸಿಕಮ್, ಮಂಗಳೂರು ಬಜ್ಜಿ, ಸಮೋಸ ಎಲ್ಲ ಪ್ರತಿಯೊಂದು ಇಷ್ಟಪಡ್ತಾರೆ ಜನ. ನಾವು ತುಂಬಾ ಕ್ವಾಲಿಟಿ ನಾವು ಇಂಪಾರ್ಟೆಂಟ್ ನಮ್ಗೆ. ಅದು ಒಂದ್ಸಲಿ ತಿಂದೋದ್ರ ಜನ ನಮ್ಗೆ ಅದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಬಂದು ತಿಂದೇ ತಿಂತಾರೆ. ಅದು ಖುಷಿ ನಮ್ಗೆ. ಸೊ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ರ? ಏನು ಇದ್ರ ಗುಟ್ಟು? ನಮ್ಗೆ ಅದೇ, ನಮ್ಗೆ ನಾವ್ ಹೇಗ್ ತಿನ್ಬೇಕು ಅದೇ ತರ ನಮ್ಗೆ ಬೇರೆಯವರು ತಿನ್ಬೇಕು ಅಂತ ಆಸೆ. ಅದೇ ತರ ನಾವು ಕ್ವಾಲಿಟಿ ಚೆನ್ನಾಗಿ ಕೊಡ್ತೀವಿ. ಓಕೆ.
ನಮ್ಗೆ ಬೇರೆ ಅಂಗಡಿಗಿಂತ ನಮ್ಮ ಅಂಗಡಿ ನಮ್ದು ನಾವು ತಿನ್ನೋದು ಹೆಂಗೆ ವಸ್ತು ಅದೇ ತರ ನಮ್ಗೆ ಕೊಡ್ಬೇಕಂತ ತುಂಬಾ ಇಷ್ಟ. ಸೊ ಎಣ್ಣೆ ಎಲ್ಲ ಒಳ್ಳೆ ಕ್ವಾಲಿಟಿನೇ ಕೊಡ್ತೀವಿ. ನಾವು ಹೋಗಿ ನಾವೇ ಖರೀದಿ ಮಾಡ್ಕೊ ಬಂದು ನಾವೇ ಮಾಡೋದು. ನಾವು ಬೇರೆ ಅಂಗಡಿಗಳೆಲ್ಲ ತಂದು ಮಾಡಕ್ ನಮ್ಗೆ ಇಷ್ಟ ಆಗಲ್ಲ. ನಮ್ಗೆ ಒಳ್ಳೆ ಕ್ವಾಲಿಟಿನೇ ಹಾಕ್ಬೇಕು. ಎಷ್ಟೇ ಕಾಸ್ಟ್ಲಿ ಆದ್ರೂ ಅದೇ ತಂದು ಮಾಡ್ತೀವಿ. ಕಸ್ಟಮರ್ಸ್ ಏನ್ ಹೇಳ್ತಾರೆ? ತುಂಬಾ ಚೆನ್ನಾಗಿದೆ ಅಂತ ಹೇಳೋಗ್ತಾರೆ. ಖುಷಿ ಆಗುತ್ತೆ ನಮ್ಗೆ ಅವಾಗ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್. ಸಿ ಯು.